ರೈಲು ಮಧ್ಯಮ ವರ್ಗದ ವಿಮಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮೊದಲು ವಾರಣಾಸಿಯಂತಹ ಪುಣ್ಯಕ್ಷೇತ್ರಕ್ಕೆ ತೆರಳುವುದಕ್ಕೆ ಹೊಸ ರೈಲು ಆರಂಭ ಆಗಬೇಕು ಅನ್ನೋದು ಉತ್ತರ ಕರ್ನಾಟಕದ ಜನರ ದಶಕದ ಬೇಡಿಕೆ. ಜೊತೆಗೆ ಮೈಸೂರಿಗೂ ಕೂಡ ನಿತ್ಯ ರೈಲು ಸಂಚಾರ ಆಗಬೇಕು ಅನ್ನೋ ಬೇಡಿಕೆ ಕೂಡ ಇತ್ತು. ಈಗ ಇವೆರಡೂ ಬೇಡಿಕೆಗಳು ಈಡೇರಿವೆ. ದಶಕದ ಕನಸು ನನಸಾಗಿರೋದು ಉತ್ತರ ಕರ್ನಾಟಕದ ಮಂದಿಗೆ ಸಂತಸ ತಂದಿದೆ. ಜಂಕ್ಷನ್ ನಿನ್ನೆ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ನಿಲ್ದಾಣದಲ್ಲಿ ಎರಡು ಹೊಸ ರೈಲುಗಳು ತಮ್ಮ ಸಂಚಾರವನ್ನು ಆರಂಭಿಸಿದವು. ಹುಬ್ಬಳ್ಳಿ ಮೈಸೂರು ಫಾಸ್ಟ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಹಸಿರು ನಿಶಾನೆ ತೋರಿದ್ರು. ಅತ್ತ ರೈಲ್ವೆ ಬೋರ್ಡ್ನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ಹುಬ್ಬಳ್ಳಿ ವಾರಣಾಸಿ ಫಾಸ್ಟ್ ಪ್ಯಾಸೆಂಜರ್ಸ್ ರೈಲ್ಗೆ ಚಾಲನೆ ನೀಡಿದರು. Hubli Mysuru Hubli train will be, as is a popular demand, will be called as Vishwa Manav Express, and this will be an extremely appropriate name for such a important connection, and therefore I would thank also my good colleague and member of Parliament for Mysuru for seeing this. He is also a very ಹುಬ್ಬಳ್ಳಿ ಧಾರವಾಡ ಈಗ ಸ್ಮಾರ್ಟ್ ಸಿಟಿ ಪಟ್ಟಿಗೆ ಸೇರಿದೆ. ಇದರ ಮಧ್ಯೆಯೇ ಈಗ ಎರಡು ರೈಲುಗಳು ಅವಳಿ ನಗರಕ್ಕೆ ಸಂಪರ್ಕ ಕಲ್ಪಿಸುತ್ತಿವೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಇನ್ಮೇಲೆ ನಿತ್ಯ ರೈಲಿನ ಸಂಪರ್ಕವಿದ್ದು, ಚಾಮುಂಡಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ತುಂಬಿ ತುಳುಕ್ತಿದ್ದ ಪ್ರಯಾಣಿಕರ ದಟ್ಟಣೆಯನ್ನ ಹೊಸ ಟ್ರೈನು ತಪ್ಪಿಸಲಿದೆ. ನಾಳೆಯಿಂದಲೇ ಹುಬ್ಬಳ್ಳಿ ಮೈಸೂರು ಫಾಸ್ಟ್ ಪ್ಯಾಸೆಂಜರ್ ರೈಲು ಸಂಚರಿಸಲಿದ್ದು 16 ಕೋಚ್ಗಳನ್ನು ಹೊಂದಿದೆ. ಜೊತೆಗೆ ವಾರಣಾಸಿಗೆ ವಾರಕ್ಕೊಮ್ಮೆ ವಾರಣಾಸಿ ಫಾಸ್ಟ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ರೈಲು ಆರಂಭಿಸುವುದಕ್ಕೆ ದಶಕಗಳಿಂದ ಬೇಡಿಕೆ ಇತ್ತು. ಅದು ಈಗ ನೆರವೇರಿರೋದು ಹುಬ್ಬಳ್ಳಿಗರಲ್ಲಿ ಸಂತಸ ತಂದಿದೆ. ವಾರಣಾಸಿ ರೈಲು ಬಾದಾಮಿ, ವಿಜಯಪುರ, ಅಹಮದ್ನಗರ, ಜಬಲ್ಪುರ, ಕತ್ನಿ ಪ್ರದೇಶಗಳ ಜೊತೆಗೆ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶಗಳ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಮೇ 28ರಂದು ಹುಬ್ಬಳ್ಳಿಯಿಂದ ಹೊರಡಲಿರುವ ಈ ರೈಲು ಜೂನ್ 2ರಂದು ವಾರಣಾಸಿಯನ್ನ ತಲುಪುತ್ತೆ. ಇದರಲ್ಲಿ 16 ಕೋಚ್ಗಳಿವೆ. ಹುಬ್ಬಳ್ಳಿ ಜನತೆಗೆ 15 ವರ್ಷಗಳ ಬೇಡಿಕೆಯಾದ ಹುಬ್ಬಳ್ಳಿ ವಾರಣಾಸಿ ಹಾಗೂ ಹುಬ್ಬಳ್ಳಿ ಮೈಸೂರಿನ ರೈಲುಗಳು ಚಾಲನೆ ಆಗಿದ್ದು ಇವತ್ತು ಹುಬ್ಬಳ್ಳಿ ಜನತೆಗೆ ಬಹಳ ಖುಷಿಯನ್ನು ತಂದಿದೆ. ಹುಬ್ಬಳ್ಳಿಯಲ್ಲಿರುವಂಥ ಹಿಂದೂ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಹುಬ್ಬಳ್ಳಿ ಮತ್ತು ವಾರಣಾಸಿಗೆ ಡೈರೆಕ್ಟ್ ಟ್ರೈನ್ ಇರೋದ್ರಿಂದ ಹುಬ್ಬಳ್ಳಿ ಜನತೆಗೆ ಬಹಳ ಇದರಿಂದ ಅನುಕೂಲವಾಗಿದೆ. ಮೈಸೂರು ಇಲ್ಲಿ ಹುಬ್ಬಳ್ಳಿಯಿಂದ ಮೈಸೂರಿಗೆ ಹೋಗ್ಬೇಕಂದ್ರೆ ನಾವು ಬೆಂಗಳೂರು ದಾಟಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾಗಿತ್ತು. ಹೀಗಾಗಿ ಡೈರೆಕ್ಟ್ ಹುಬ್ಬಳ್ಳಿ ಟು ಮೈಸೂರು ಆಗಿರೋದ್ರಿಂದ ಮೈಸೂರು ಜಗತ್ ಪ್ರಸಿದ್ಧ ಪಾರಂಪರಿಕ ಕ್ಷೇತ್ರವಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಅನುಕೂಲ ಹುಬ್ಬಳ್ಳಿ ಜನತೆಗೆ, ಹುಬ್ಬಳ್ಳಿ ಆಜುಬಾಜು ಜನತೆಗೆ ಅನುಕೂಲವಾಗಿದೆ. ಅಂತೂ ಇಂತೂ ಈ ಎರಡು ರೈಲುಗಳು ಸಂಚಾರ ಆರಂಭಿಸಿರೋದು ಹುಬ್ಬಳ್ಳಿಗರಿಗೆ ತುಂಬಾ ಅನುಕೂಲವಾಗಿದ್ದು ಸಂತಸವನ್ನ ತಂದುಕೊಟ್ಟಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಹಾಬಳೇಶ್ವರ್ ಬಿ ನಾಯ್ಕರ್, ಸುದ್ದಿ ಟಿವಿ, ಹುಬ್ಬಳ್ಳಿ.